ಫಸ್ಟ್ ಡೇ ಮಿಸ್ ಮಾಡಬಾರ್ದು ಅಂದ್ಕೊಂಡು ಬಂದು ನೋಡಿದೆ. ನೈಟಿಂದ ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಯಾವಾಗ ನೋಡೋದು ಮತ್ತೆ ಅಪ್ಪುಸನ್ ಮತ್ತೆ ನಮ್ಮ ಕಾಂಬಿನೇಷನ್ ನೋಡೋದು ತುಂಬ ಎಕ್ಸೈಟ್ ಆಗಿದೆ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಟಿವಿಲೆಲ್ಲ ನೋಡಿದ್ದೆ, ಥಿಯೇಟರಲ್ಲಿ ನೋಡಿರಲಿಲ್ಲ. ಮೇಡಮ್ ಕ್ಯಾಮ್ರಾ ಸಿಕ್ಕಾಪಟ್ಟೆ ತುಂಬಾ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟ್ ನನ್ನ ಮುಖದಲ್ಲೇ ಕಾಣಿಸ್ತಿದೆ ಎಲ್ಲರಿಗೂ. ಲೈಕ್ ನನ್ನ ತಮ್ಮ ನನಗೆ ಹೇಳ್ತಾನೆ ಇದೆ, ಮಾರ್ಚ್ 13 ಏನು ಪ್ಲಾನ್ಸ್ ಇಟ್ಕೋಬೇಡ, ಲೇಟ್ ಸಿನಿಮಾ ನೋಡ್ಬೇಕು, ಸಿನಿಮಾ ಆಡಂಗೆ ಇಲ್ಲ. ಫಸ್ಟ್ ಡೇ ಎಸ್ಪೆಷಲಿ ಲೈಕ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಇವತ್ತು ನೋಡಿ ಮೇಡಮ್ ಅವಾಗ ಏನ್ ಮಾಡ್ತಿದ್ರು ಆಕಾಶ್ ರಿಲೀಸ್ ಆದಾಗ? ನೋಡಿದ್ರ ಸಿನಿಮಾ? ಅದಾದ್ಮೇಲೆ ನನಗೆ ಏನಾದ್ರು ನಂಗೆ ನೋಡ್ಬೇಕು ಸಿನಿಮಾ ಅಂತೆಲ್ಲ ಆಕಾಶ್ ಇದೆಲ್ಲ ನಂಗೆ ತುಂಬಾ ಇಷ್ಟ. ಮಿಲನ ಸಿನಿಮಾ, ಪರಮಾತ್ಮ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಫಸ್ಟ್ ಸಿನಿಮಾ ನೋಡಿ ನನ್ ಪರಮಾತ್ಮನೇ ಗೊತ್ತಾ. ಅಪ್ಪು ರಿಲೀಸ್ ಆಯ್ತು, ಆಕಾಶ್ ರಿಲೀಸ್ ಆಯ್ತು, ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಯಾವ್ದು ರಿಲೀಸ್ ಆಗ್ಬೇಕು? ರೀ ರಿಲೀಸ್ ಯಾವ ಸಿನಿಮಾ ಆದ್ರೂ ಇಷ್ಟೇ ಜೋಶ್ ಇರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಇಲ್ದಂಗ್ ನೋಡ್ತೀನಿ. ಲಾಸ್ಟ್ ಟೈಮ್ ಮನದ ಕಡೆನೂ ಮಾಡ್ಬೇಕಾದ್ರೆ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ರಮ್ಯ ಮೇಡಮ್ ಬಂದಿದ್ರು, ನಿಮ್ ಫೇವರೇಟ್ ಹೇಗೆ ಅನ್ನಿಸ್ತು? ಮಾತಾಡ್ಸ್ಬೇಕು ಅನ್ಕೊಂಡು ಅಲ್ಲಿಂದ ಬಂದೆ ನಾನು. ವೀರೇಶ್ ಥಿಯೇಟರ್ ಇಂದ ಮಾತಾಡಕ್ ಆಗ್ಲಿಲ್ಲ, ಬಟ್ ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಎಷ್ಟ್ ಚೆನ್ನಾಗಿ ಕಾಣಿಸ್ತಾರೆ, ಇವಾಗ್ಲೂ ಎಷ್ಟು ಪ್ರಿಟಿ ಆಗಿದ್ದಾರೆ. ಶಿ ಸೋ ಬ್ಯೂಟಿಫುಲ್. ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸ್ಕ್ರೀನ್ ಮೇಲೆ ನೋಡಿದ್ರೆ ನೀವು ಆಕಾಶ್ ಇವಾಗ ಅಪ್ಪು ಸರ್ ಸೀನ್ ಯಾವ್ದು ತುಂಬಾ ಇಷ್ಟ ಆಯ್ತು? ಅಪ್ಪು ಸರ್ ಸ್ಕ್ರೀನ್ ಬಂದಾಗೆಲ್ಲ ಇಷ್ಟ ಆಗುತ್ತೆ. ಅವ್ರು ಮಾತಾಡೋದು, ಆ ಒಂದು ಡೈಲಾಗ್ಸ್ ನಮಗೆ ಮೋಟಿವೇಶನ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವರೆಲ್ಲ ಡೈಲಾಗ್ಸ್ ಆಗಿರ್ಲಿ. ನಾವು ಮೋಟಿವೇಟ್ ಆಗ್ತಿರ್ತೀವಿ ಲೈಫಲ್ಲಿ ಏನಾದ್ರು ಮಾಡಬೇಕು. ಆ ಕೆಲಸ ನಮಗೆ ಒಂದೊಂದ್ಸಲ ಅನ್ಕೊಂಡಿರ್ತೀವಿ, ಆಪರ್ಚುನಿಟಿ ಇಲ್ಲ ಅನ್ಕೊಂಡು ನಮ್ಮ ಮನ್ಸು ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಆಕಾಶ್ ಸಿನಿಮಾದಲ್ಲಿ ಲೈನ್ಸ್ ಹೇಳ್ತಾರೆ. ಮೇಡಮ್ ಆಕಾಶ್ ಸಿನಿಮಾದಲ್ಲಿ ಹೇಳಿ, ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಹಬ್ಬ ನಮ್ಮ ಕನ್ನಡದವ್ರಿಗೆಲ್ಲ ಹಬ್ಬ. ಸೊ ರಮ್ಯಾ ಮ್ಯಾಮ್ ಬಂದಿದ್ರು, ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಮತ್ತೆ ಅಪ್ಪುನ ತೆರೆ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು. ಸೊ ನೀವೆಲ್ಲ ಬನ್ನಿ, ಮತ್ತೆ ಅಪ್ಪುನ ತೆರೆ ಮೇಲೆ ನೋಡುವಂತ ಅವಕಾಶ ಮಿಸ್ ಮಾಡ್ಕೋಬೇಡಿ. ಈ ಸಿನಿಮಾ ಮಾತ್ರ ಅಲ್ಲ, ತುಂಬಾ ಬ್ಯೂಟಿಫುಲ್ ಸಿನಿಮಾ ರಿಲೀಸ್ ಆಗ್ತದೆ. ಇದೇ ತರ ಸಪೋರ್ಟ್ ಎಲ್ಲ ಕನ್ನಡ ಸಿನಿಮಾಗಳಿಗೂ. ಥ್ಯಾಂಕ್ ಯು. ಫಸ್ಟ್ ರಿಲೀಸ್ ಆದಾಗ ನೀವು ಏನ್ ಮಾಡ್ತಾ ಇದ್ರಿ? ಅಂದ್ರೆ ಓದ್ತಾ ಇದ್ರ ಕಾಲೇಜ್? ತುಂಬಾ ಚಿಕ್ಕವಳಾಗಿದ್ದೆ. ಇವಾಗ ನೀವು ಫ್ರೇಮ್ ಅಲ್ಲಿ ನೋಡಿದ್ರೆ ನಿಮಗೆ ಹೇಗೆ ಅನಿಸುತ್ತೆ? ಫೇಸ್ ನೋಡಿ ಲಿಟ್ರಲಿ ಅವರಿಬ್ಬರನ್ನು ಒಂದೊಂದು ಫ್ರೇಮ್ ಅಲ್ಲೂ ಅವ್ರ ಆಕ್ಟಿಂಗ್, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನ ನೋಡಿ ಸ್ಟಾರ್ ಸ್ಟ್ರಕ್ ಆಗಿದ್ವಿ. ಲಿಟ್ರಲಿ ಒಂದು ಫ್ಯಾನ್ ಗರ್ಲ್ ತರ ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದ್ವಿ. ಅವರ ಒಂದೊಂದು ಎಕ್ಸ್ಪ್ರೆಷನ್ಸ್, ಆ ಸಾಂಗ್ಸ್, ಓ ಮೈ ಗಾಡ್, ಆ ಸಾಂಗ್ಸ್ ಕ್ರೇಜ್ ಅಂತ ಹೇಳಕ್ಕಾಗಲ್ಲ. ಯು ಶುಡ್ ಕಮ್ ಟು ದಿ ಥಿಯೇಟರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್. ತುಂಬಾ ವರ್ಷ ಆಗಿತ್ತು ಥಿಯೇಟರ್ಗೆ ಬಂದು, ಮಲ್ಟಿಪ್ಲೆಕ್ಸ್ ಬಂದ್ಮೇಲೆ, ಬಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್.